ಕಲಬುರಗಿ ನಗರದಲ್ಲಿ ಇಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಅನೇಕ ಮುಖಂಡರು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿಮಾನಿಗಳು ವಿಶೇಷವಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮತ್ತು ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಬಂಧುಗಳೇ, ಭೀಮಾ ಕೋರೆಗಾಂವದ ವಿಜಯೋತ್ಸವ ಅಂಗವಾಗಿ ಇಡೀ ನಾಡಿನ ಜನತೆಗೆ ಮತ್ತೊಮ್ಮೆ ಭೀಮಾ ಶುಭಾಶಯಗಳನ್ನು ಕೋರ್ತಾ, ಇವತ್ತ ಒಂದು ಐತಿಹಾಸಿಕ ದಿನದ ಆಚರಣೆಯನ್ನು ಮತ್ತೆ ಯುವಕರಲ್ಲಿ ಹುರಿದುಂಬಿಸುವ ಒಂದು ಉದ್ದೇಶದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಚರಿಸುವುದು ಭಾಳ ಸಂತೋಷ. ಆದರೆ ಗುಲ್ಬರ್ಗ ನಗರದಲ್ಲಿ ಹೋರಾಟದ ಕೇಂದ್ರ ಆಗಿರ್ತಕ್ಕಂಥ ಹೀರಾಪುರ ಸರ್ಕಲ್ನಿಂದ ಹೀರಾಪುರ ಬಡಾವಣೆ ಎಲ್ಲ ಯುವಕರಿಂದ ಒಂದು ಅದ್ವಿತೀಯ ಒಂದು ಈ ಭೀಮಾ ಕೋರೆಗಾಂವ್ನ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. ಇದು ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆ ತರುವಂಥ ಒಂದು ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಇಲ್ಲಿ ಸಹಿತ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಾರೆ ಇತಿಹಾಸ ಮರೆಯಾದ ಹಾಗೆ ಒಂದು ಸಮಾರಂಭ ಏರ್ಪಡಿಸಿದ್ದಾರೆ. ಪ್ರತಿ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನವರಿ 1ಗೆ ಅಲ್ಲಿ ಏನು ಭೀಮಾ ಕೋರೆಗಾಂವದಲ್ಲಿ ವೀರ ಮರಣ ಹೊಂದಿರತಕ್ಕಂಥ ಎಲ್ಲ ವೀರ ನಾಯಕರಿಗೆ ಒಂದು ಸಲ್ಯೂಟ್ ಕೊಡೋ ಮೂಲಕ ನಾವು ಒಂದು ಮಾರ್ಷಲ್ ರೇಸ್ಗೆ ಸೇರ್ತಕ್ಕಂಥ ಜನಾಂಗ, ನಾವು ಯುದ್ಧಕ್ಕೆ ಯಾವತ್ತೂ ಹೆದರೋದಿಲ್ಲ, ಅನ್ಯಾಯಕ್ಕೆ ಯಾವತ್ತೂ ಹೆದರೋದಿಲ್ಲ ಅಂತನೋ ಒಂದು ಸಂದೇಶ ಭೀಮಾ ಕೋರೆಗಾಂವಿಂದ ಹೋಗ್ತಾಯಿತ್ತು. ಆ ಪ್ರೇರಣೆ ಇಟ್ಕೊಂಡು ಇವತ್ತು ಹೀರಾಪುರದಲ್ಲಿ ಸಹಿತ 2ನೇ ಭೀಮಾ ಕೋರೆಗಾಂವ್ನ ಒಂದು ಸ್ಮರಣೆ ಅನ್ನಬೋದು. ಅದಕ್ಕೆ ಇಲ್ಲಿ ಸೇರ್ತಕ್ಕಂಥ ಮತ್ತು ಇದನ್ನು ಸಹಕರಿಸ್ತಕ್ಕಂಥ ಎಲ್ಲ ಭೀಮಾ ಯುವಕರಿಗೆ ನಾನು ವಂದನೆ ಹೇಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭ ಕೋರ್ತಾ ಇದ್ದೇನೆ. ಈ ವರ್ಷವೂ ಕೂಡ ಎಲ್ಲರಿಗೂ ಜೈ ಭೀಮ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭೀಮಾ ಕೋರೆಗಾಂವ್ ವಿಜಯೋತ್ಸವ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಹೀರಾಪುರ ಕಮಿಟಿಯಿಂದ ಮಾಡಲತ್ತಿದ್ದೇವೆ. ಇದರದ ಹಿಂದಿಂದು ಏನಂತಂದರೆ 500 ಜನಗಳು ಏನು ನಮ್ಮ ಇವರು ಮಹಾರ ಬಟಾಲಿಯನ್ಗೆ ಸೇರಿದವರು. ಅವರು ತಮ್ಮ ಶೌರ್ಯ ಮತ್ತು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ 28,000 ಏನು ಪೇಶ್ವೆಗಳ ವಿರುದ್ಧ ಹೋರಾಡಿ ನಮಗೊಂದು ವಿಜಯೋತ್ಸವ ಕೊಟ್ಟಾರ. ಅದರ ಸಲುವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಹೀರಾಪುರ ಕಮಿಟಿಯಿಂದ ಭಾಳ ವಿಜೃಂಭಣೆ ಮಾಡತ್ತೇವೆ. ಇಡೀ ಕರ್ನಾಟಕದಲ್ಲಿ ನಾವು ಹೇಳ್ಬೋದು, ಇಡೀ ಕರ್ನಾಟಕದಲ್ಲಿ ನಮ್ಮದೇ ಫಸ್ಟ್ ಏನು ಮಾಡೋದು ಈ ರೀತಿ ಗ್ರ್ಯಾಂಡ್ ಸಕ್ಸಸ್ ಆಗಲಿಕ್ಕೆ. ಇಲ್ಲೆಲ್ಲ ಏನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು. ಅಶೋಕ್ ಶರ್ಮಾ. ಇದು ಕಲಬುರಗಿಯ ಈ ಹೀರಾಪುರ ಕ್ರಾಸ್ನಲ್ಲಿ ಇದು ಕೋರೆಗಾಂವ್ ವಿಜಯೋತ್ಸವದ 207ನೇ ವಿಜಯೋತ್ಸವದ ಇದು 3ನೇ ವರ್ಷದ ಆಚರಣೆ. ಈ ಆಚರಣೆ ನಮ್ಮ ಹೀರಾಪುರ ಎಲ್ಲ ಯುವ ಮಿತ್ರರು ಕೂಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವಿಜಯೋತ್ಸವದ ಮುಖ್ಯ ಕಾರಣ 1818ರಲ್ಲಿ ಏನು ಪುಣೆಯಲ್ಲಿರ್ತಕ್ಕಂಥ 2ನೇ ಬಾಜಿರಾಯ ಪೇಶ್ವೆ ಏನು ಆಡಳಿತ ಇರ್ತದೆ, ಪೇಶ್ವೆ 2ನೇ ಬಾಜಿರಾಯನ ಕಾಲದಲ್ಲಿ ಅಸ್ಪೃಶ್ಯತೆ ಅಂತನ್ನೋದು, ಅಂದರೆ ದಲಿತರನ್ನು ಮತ್ತು ಕೆಳಜಾತಿಯವರನ್ನು ಕೀಳು ಮಟ್ಟದಲ್ಲಿ ಕಂಡಿರ್ತಕ್ಕಂಥದ್ದು ಮತ್ತು ಅವರನ್ನು ಊರಿಂದ ಆಚೆಗೆ ಇಟ್ಟಿರ್ತಕ್ಕಂಥದ್ದು ಮತ್ತು ಅವರ ನೆರಳು ಕೂಡ ಮೇಲ್ವರ್ಗದ ಜನ ಮೇಲೆ ಬೀಳಬಾರ್ದು, ಅವರ ನಡೆದಿರ್ತಕ್ಕಂಥ ದಾರಿ ಕೂಡ ಆ ದಾರಿಯಲ್ಲಿ ಅವರು ತುಳಿಬಾರ್ದು ಮತ್ತು ಅವರ ಉಗುಳು ಕೂಡ ಭೂಮಿ ಮೇಲೆ ಬೀಳಬಾರ್ದು ಅಂತ ಏನು ಬಾಯಿಗೆ ಒಂದು ಗಡಿಗೆ ಕಟ್ಟಿರ್ತಕ್ಕಂಥದ್ದು, ಹಿಂದೆ ಬೆನ್ನ ಹಿಂದೆ ಬಾರಿಗೆ ಕಟ್ಟಿರ್ತಕ್ಕಂಥದ್ದು ಮತ್ತು ಮಧ್ಯಾಹ್ನ ಹೊತ್ತದಲ್ಲಿ ಅವರು ಈ ಭೂಮಿ ಮೇಲೆ ಕೂಡ ನಡಿಬಾರ್ದಕ್ಕಂಥ ತಗ್ಗಿನಲ್ಲಿ ಕೂಡ್ತಕ್ಕಂಥದ್ದು ಮತ್ತು ಶಿಕ್ಷಣದಿಂದ ವಂಚಿತ ಮಾಡಿರ್ತಕ್ಕಂಥದ್ದು ಮತ್ತು ಜಾತಿಯಿಂದ ನೀರನ್ನು ಕೂಡ ಕುಡಿಲಾರ್ದಂಥದ್ದು, ಗುಡಿ ಗುಂಡಾರಗಳಿಗೆ ಅವಕಾಶ ಇರತಕ್ಕಂಥ ಪರಿಸ್ಥಿತಿಯಲ್ಲಿ 2ನೇ ಬಾಜಿರಾಯನ ಕಾಲದಲ್ಲಿ ಈ ಒಂದು ಪರಿಸ್ಥಿತಿ ಅಸ್ಪೃಶ್ಯರದಿತ್ತು. ಈ ಒಂದು ಪರಿಸ್ಥಿತಿಯನ್ನು ಮನಗಂಡಿರ್ತಕ್ಕಂಥ ಏನು ಮಹಾರ್ ಬ್ಯಾಟಲಿಯನ್ ಇತ್ತು, ಆ ಮಹಾರ್ ಬ್ಯಾಟಲಿಯನ್ ಈ 2ನೇ ಬಾಜಿರಾಯನ ಈ ಜಾತಿಯ ಅನ್ಯಾಯ, ಅತ್ಯಾಚಾರ, ದಬ್ಬಾಳಿಕೆ ವಿರುದ್ಧ ಸೆಟೆದು ನಿಂತು 500 ಮಹಾರ್ ಬ್ಯಾಟಲಿಯನ್ ಯೋಧರು ಸಿದ್ದನಾಯಕನ ನೇತೃತ್ವದಲ್ಲಿ 2ನೇ ಬಾಜಿರಾಯನ ಏನು ಪೇಶ್ವೆ ಇರ್ತದೆ, ಪೇಶ್ವೆನ ಸಂಪೂರ್ಣ ಏನು ಅವನ ಸೈನ್ಯ ಇರ್ತದೆ 28,000 ಸೈನ್ಯ, ಆ 28,000 ಸೈನ್ಯವನ್ನು ಸದೆ ಬಡಿದಿರ್ತಕ್ಕಂಥದ್ದು ಮತ್ತು 500
ಯೋಧರು 28,000 ಸೈನ್ಯ ಸದೆ ಬೆಳೆದು ವಿಜಯ ಸಾಧಿಸಿರ್ತಕ್ಕಂಥ ಈ ಕೋರೆಗಾಂವ್ ವಿಜಯೋತ್ಸವ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಪುಣೆಯಲ್ಲಿರ್ತಕ್ಕಂಥ ಕೋರೆಗಾಂವ್ ಈ ವಿಜಯಸ್ತಂಭ ಇದೆ. ಇವರ ಒಂದು ವೀರ ಯೋಧರ ನೆನಪಿಗಾಗಿ ಆಗಿನ ಬ್ರಿಟಿಷರು ಈ ವಿಜಯಸ್ತಂಭವನ್ನು ಸ್ಥಾಪಿಸಿ ಅಲ್ಲಿ ಈ ವೀರ ಯೋಧರ ಕಲ್ಲಿನ ಮೇಲೆ ಅವರ ಹೆಸರುಗಳನ್ನು ಕೆತ್ತಿರ್ತಕ್ಕಂಥದ್ದು ಈಗ ಕೂಡ ಸಾಕ್ಷಿ ಇದೆ. ಇದು ಬಾಬಾ ಸಾಹೇಬರು ಈ ಇತಿಹಾಸವನ್ನು ಹುದುಗಿ ತೆಗೆದಿರ್ತಕ್ಕಂಥ ಇತಿಹಾಸ ನಮ್ಮೆಲ್ಲರಿಗೂ ಕೊಟ್ಟಿರ್ತಕ್ಕಂಥದ್ದು. ಪ್ರತಿ ವರ್ಷ ಬಾಬಾ ಸಾಹೇಬರು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಜಯಸ್ತಂಭಕ್ಕೆ ಅಲ್ಲಿ ಹೋಗಿಸಿಂದ ಆ ವೀರಯೋಧರ ಶೌರ್ಯವನ್ನು ಮೆಚ್ಚಿ ಅವರಿಗೆ ನಮನವನ್ನು ಸಲ್ಲಿಸಿ ಸಲ್ಯೂಟನ್ನು ಮಾಡ್ತಕ್ಕಂಥ ಪ್ರತೀಕ ಬಾಬಾ ಸಾಹೇಬರು ಮಾಡ್ಕೊಂಡು ಬರ್ತಾಯಿದ್ರು ಪ್ರತಿ ವರ್ಷ 1ನೇ ತಾರೀಕು ಜನವರಿ. ಆ ನಿಟ್ಟಿನಲ್ಲಿ ಇದರ ಈ ಕೋರೆಗಾಂವ್ ಇತಿಹಾಸ ಕಲಬುರಗಿಯಲ್ಲಿ ಕೂಡ ಇದರ ಜನರಿಗೆ ಗೊತ್ತಾಗಲಿ ಮತ್ತು ಈ ಶೌರ್ಯ ಮತ್ತು ವೀರ ಯೋಧರ ಒಂದು ಏನು ಅವರ ವೀರಗಾಥೆ ಇದೆ ಅದು ಎಲ್ಲರಿಗೂ ಈ ವಿಷಯ ತಿಳಿಸ್ತಕ್ಕಂಥ ಕೆಲಸ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ಅಂತ ನಮ್ಮ ಎಲ್ಲ ಯುವಕರು ಈ ಕೋರೆಗಾಂವ್ ವಿಜಯಸ್ತಂಭದ ಪ್ರತಿಯನ್ನು ಇಲ್ಲಿ ಮಾಡೋದರ ಮುಖಾಂತರ ಇಲ್ಲಿ ಒಂದು ಅದರ ವಿಜೃಂಭಣೆ ಮತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬ ಯುವಕರಿಗೂ ಮತ್ತು ಪ್ರತಿಯೊಬ್ಬ ಜನತೆಗೂ ಈ ಕೋರೆಗಾಂವದ ಇತಿಹಾಸ ಎಲ್ಲರಿಗೆ ಮನ ಮುಟ್ಲಿ ಮತ್ತು ಏನು ಮುಂದೆ ಬರ್ತಕ್ಕಂಥ ಏನು ದಿನಗಳಲ್ಲಿ ಇದರ ವಿರುದ್ಧ ಬಾಬಾ ಸಾಹೇಬರು ಯಾವ ರೀತಿ ನಾವೆಲ್ಲ ಓದಿದ್ದೀವಿ ಆ ರೀತಿ ಓದಬೇಕು. ಮತ್ತು ನಮ್ಮ ಒಂದು ತಂಟೆಗೆ ಬಂದರೆ ನಮ್ಮ ಮೇಲೆ ದೌರ್ಜನ್ಯ ಬಂದರೆ ನಾವು ಭೀಮಾ ಕೋರೆಗಾಂವ್ ಯೋಧರಾಗಿ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಅನ್ನೋದು ಇದರ ಒಂದು ಪ್ರತೀಕ ಇದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಎಚ್ಚರ ಜಾತಿ ಮಾಡ್ತಕ್ಕಂಥ ಜನರಿಗೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ನಾವು ಬಾಬಾ ಸಾಹೇಬ್ರ ಮಕ್ಕಳಿದ್ದೀವಿ, ಬಾಬಾ ಸಾಹೇಬ್ರ ಹಾದಿಯಲ್ಲಿ ನಡಿತೀವಿ. ಒಂದು ವೇಳೆ ನಮ್ಮ ಎದುರು ಬಂದರೆ ನಮ್ಮ ತಂಟೆಗೆ ಬಂದರೆ ನಾವು ಭೀಮಾ ಕೋರೆಗಾಂವ್ ವೀರ ಯೋಧರು ಕೂಡ ಆಗ್ತೀವಿ ಅಂತ ಅನ್ನೋದು ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ. ಸಂತೋಷ್ ಮೇಲ್ಮನಿ.